8ನೇ ತರಗತಿಯ ಕನ್ನಡ ಭಾಷೆಯ 7ನೇ ಚಾಪ್ಟರು ಒಂದು ಮರದ ಬೆಲೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳನ್ನು 3-4 ವಾಕ್ಯಗಳಲ್ಲಿ ಒಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಲ್ಲಿ ಸರಿಯಾದನ್ನ ಆಯ್ಕೆ ಮಾಡಿ ಬರೆಯಬೇಕಾಗಿದೆ. ನೋಡ್ರಿ, ತೊಗಟೆ ಪದದ ಅರ್ಥ ಅಂತ ಕೇಳಿದ್ದಾರೆ. ಇಲ್ಲಿ ಸಿಪ್ಪೆ ಅಂತ ಆಗತ್ತೆ. ದೃಷ್ಟಿ ಪದದ ತದ್ಭವ ರೂಪ ದಿಟ್ಟಿ ಆಗತ್ತೆ. ದಿಟ್ಟಿ ತತ್ಸಮ ದೃಷ್ಟಿ ತದ್ಭವ. ಆಮೇಲೆ ಬಹಿರಂಗ ವಿರುದ್ಧಾರ್ಥಕ ಅಂತರಂಗ. ಮರವನ್ನು ಕಡಿದು ಉರುಳಿಸದಿದ್ದರೆ ಆಶ್ಚರ್ಯವೇನೂ ಇಲ್ಲ. ಈ ವಾಕ್ಯದಲ್ಲಿ ವ್ಯಕ್ತವಾಗುವ ಚಿಹ್ನೆ ಯಾವುದು? ಆಶ್ಚರ್ಯ ಸೂಚಕ. ಅಂದ್ರೆ ಮರ ಕಡಿದು ಉಳಿಸಿಬಿಟ್ರೆ ಆಶ್ಚರ್ಯ ಏನಿಲ್ಲ, ಆಶ್ಚರ್ಯ ಸೂಚಕ ವಾಕ್ಯ ನೀಡಿದ್ದಾರೆ. ಇದು ಆಶ್ಚರ್ಯ ಸೂಚಕ ಚಿಹ್ನೆ ಇದು. ಆಮೇಲೆ ಕೆಳಗಿನಲ್ಲಿ ಸ್ತ್ರೀಲಿಂಗವಲ್ಲದ ಪದ. ಅಕ್ಕ, ರಾಣಿ, ಸ್ನೇಹಿತೆ ಇವರೆಲ್ಲ 3 ಜನ ಹುಡುಗಿಯರಿದ್ದಾರೆ. ಸ್ತ್ರೀಲಿಂಗವಲ್ಲದ ಪದ ಅಂದ್ರೆ ಅಣ್ಣ. ಓಕೆ, ನೆಕ್ಸ್ಟ್ ನೋಡ್ರಿ, ಸಜೆ ಪದದ ಸಮಾನಾರ್ಥಕ ಶಿಕ್ಷೆ. ಈಗ ಪ್ರಶ್ನೆಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪಾಲ್ ಕೆಲನ್ ಯಾವ ದೇಶದವನು? ಪಾಲ್ ಕೆಲನ್ ಅಮೆರಿಕ ದೇಶದ ಪ್ರಜೆ. 7ನೇ ಪ್ರಶ್ನೆಗೆ 7ನೇ ಉತ್ತರ. 8ನೇ ಪ್ರಶ್ನೆ, ಪಾಲ್ ಕೆಲನ್ ಮಾಡಿದ ಅಪರಾಧವೇನು? ಪಾಲ್ ಕೆಲನ್ 500 ವರ್ಷದ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಲ್ಲುವ ಅಪರಾಧವನ್ನ ಮಾಡಿದ್ದನು. ಆತ ಮಾಡಿದ ಅಪರಾಧ ಏನ್ರಿ? 500 ವರ್ಷದ ಹಳೆಯದಾದಂಥ ಮರವನ್ನ ಸಸ್ಯನಾಶಕ ಬಳಸಿ ಕೊಲ್ಲುವ ಅಪರಾಧ ಮಾಡಿದ್ದು. 9ನೇ ಕ್ವಶನ್ ನೋಡ್ರಿ. 9ನೇ ಕ್ವಶನ್, ಪಾಲ್ ಕೆಲನ್ ಅಮೆರಿಕ ನ್ಯಾಯಾಲಯ ಯಾವ ಶಿಕ್ಷೆಯನ್ನು ನೀಡಿತು? ಆನ್ಸರು, ಪಾಲ್ ಕೆಲನ್ಗೆ ಅಮೆರಿಕ ನ್ಯಾಯಾಲಯವು 9 ವರ್ಷ ಸಜೆ ಮತ್ತು $1,000 ದಂಡ ವಿಧಿಸಿತ್ತು. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ 10ನೇ ಕ್ವಶನು, ಅಮೆರಿಕಾದ ಜನರು ಸಾಯುತ್ತಿರುವ ಮರವನ್ನು ಉಳಿಸಲು ಏನು ಮಾಡುತ್ತಾರೆ? ಕ್ವಶನ್ ನಂಬರ್ 10, ಅಮೆರಿಕಾದ ಜನರು ಸಾಯುತ್ತಿರುವ ಮರವನ್ನು ಉಳಿಸಲು ಏನು ಮಾಡುತ್ತಾರೆ? ಆನ್ಸರು 10ನೇದು ಉತ್ತರ 10. ಅಮೆರಿಕದ ಜನರು ಸಾಯುತ್ತಿರುವ ಮರವನ್ನು ಉಳಿಸಲು ಮರದ ಬುಡದಲ್ಲಿ ಶುಭಾಶಯ ಪತ್ರವನ್ನು ಇಟ್ಟು ಮರಕ್ಕೆ ದೀರ್ಘಾಯುಷು ಬರಲೆಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಮೆರಿಕ ಜನರು ಸಾಯುತ್ತಿರುವ ಮರವನ್ನು ಉಳಿಸಲು ಮರದ ಬುಡದಲ್ಲಿ ಶುಭಾಶಯ ಪತ್ರವನ್ನಿಟ್ಟು ಮರಕ್ಕೆ ದೀರ್ಘಾಯುಷು ಬರಲೆಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಿದ್ದಾರೆ? ಪ್ರಶ್ನೆ ನಂಬರ್ 11, ಅಮೆರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಿದ್ದಾರೆ? ಉತ್ತರ, ಅಮೆರಿಕದ ಜನರು ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇರುವುದರಿಂದ ಅಲ್ಲಿನ ಜನ ಮರವನ್ನು ಉಳಿಸಲು ಮುಂದಾಗುತ್ತಿದ್ದಾರೆ. ಅಲ್ಲಿನ ಜನ ಏನ್ ಮಾಡ್ತಾ ಇದ್ದಾರೆ? ಮರವನ್ನ ಉಳಿಸಲು ಮುಂದಾಗುತ್ತಿದ್ದಾರೆ. ಭವಿಷ್ಯದ ಫ್ಯೂಚರ್ ಬಗ್ಗೆ ವಿಚಾರ ಮಾಡಿಕೊಂಡು ಮರ ಉಳಿಸಬೇಕು. ಪ್ರಶ್ನೆ ನಂಬರ್ 12, ಭಾರತದ ಮತ್ತು ಅಮೆರಿಕ ಸಂಸ್ಕೃತಿಗೆ ಎಷ್ಟು ವರ್ಷದ ಇತಿಹಾಸವಿದೆ? ಉತ್ತರ, ಭಾರತಕ್ಕೆ 2,000 ವರ್ಷಗಳ ಹೆಚ್ಚಿನ ಇತಿಹಾಸವಿದ್ದು ಅಮೆರಿಕಾಗೆ 200 ವರ್ಷಗಳ ಇತಿಹಾಸವಿದೆ. ಇಲ್ಲಿ ನೋಡ್ರಿ, ಎಷ್ಟನೇದು? ಕ್ವಶನ್ ನಂಬರ್ 13, ವಿಜ್ಞಾನಿಯೊಬ್ಬರ ಪ್ರಕಾರ ಒಂದು ಮರದ ಬೆಲೆ ಹೇಗೆ ನಿರ್ಧರಿಸಲಾಗುತ್ತದೆ? ವಿಜ್ಞಾನಿಯೊಬ್ಬರ ಪ್ರಕಾರ ಒಂದು ಮರದ ಬೆಲೆಯನ್ನು ದಪ್ಪ, ಎತ್ತರ, ಅದರ ಉಪಯೋಗದ ಅಂದಾಜು ಇವುಗಳೆಲ್ಲನೂ ಅಂದಾಜಿನಂತೆ ನಿರ್ಧರಿಸಲಾಗುತ್ತದೆ. ಅಂದ್ರೆ ಅದು ಎಷ್ಟು ದಪ್ಪಿದೆ, ಅದು ಎಷ್ಟಿದೆ, ಅದು ದಿನಕ್ಕೆ ಎಷ್ಟು ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇವುಗಳೆಲ್ಲ ಆಧಾರದ ಮೇಲೆ ಅದರ ಬೆಲೆಯನ್ನು ನಿರ್ಧರಿಸಬಹುದಾಗಿದೆ. ಪ್ರಶ್ನೆ ನಂಬರ್ 14, ಹಾಮಾನಾಯಕರು ಹೇಳುವಂತೆ ಎಲ್ಲವನ್ನು ಮೀರಿದ ಬೆಲೆ ಯಾವುದು? ಎಲ್ಲವನ್ನು ಮೀರಿದ ಮರದ ಬೆಲೆ ಯಾವುದು? ಹಾಮಾನಾಯಕರು ಹೇಳುವಂತೆ ಎಲ್ಲವನ್ನು ಮೀರಿದ ಮರದ ಬೆಲೆ ಯಾವುದು? ಉತ್ತರ, ಹಾಮಾನಾಯಕರು ಹೇಳುವಂತೆ ಮರಗಳಿಲ್ಲದೆ ಮನುಕುಲವನ್ನು ಕಾಪಾಡಲು ಸಾಧ್ಯವಿಲ್ಲ ಎಂಬುದೇ ಎಲ್ಲವನ್ನು ಮೀರಿದ ಮರದ ಬೆಲೆ. ಮನುಷ್ಯರಿರ್ಬೇಕಾದ್ರೆ ಗಿಡಗಳು ಬೇಕು, ಅದಕ್ಕಾಗಿ ಮನುಷ್ಯನ್ಕಿಂತ ಮರಗಳ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಮಾನಾಯಕರು ಮರಗಳನ್ನು ಹೇಳುವಂತೆ ಮರಗಳಿಲ್ಲದೆ ಮನುಕುಲವಿಲ್ಲ, ಕಾಪಾಡಲು ಸಾಧ್ಯವಿಲ್ಲ, ಮನುಕುಲವನ್ನು ಕಾಪಾಡಬೇಕಾದ್ರೆ ಮರಗಳನ್ನು ಹಚ್ಚಬೇಕು, ಅದಕ್ಕಾಗಿ ಎಲ್ಲವನ್ನು ಮೀರಿದ ಬೆಲೆ ಮರದ ಬೆಲೆ ಅಂತ ಇಲ್ಲಿ ಹೇಳ್ತಾರ್ರಿ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ನಂಬರ್ 15, ಅಮೆರಿಕದ ಪ್ರಜೆಗಳು ಮರವನ್ನು ಉಳಿಸಲು ಯಾವ ರೀತಿ ಸ್ಪಂದಿಸುತ್ತಾರೆ? ಇಲ್ಲಿ ನೋಡ್ರಿ, ಪ್ರಶ್ನೆ ನಂಬರ್ 15ರ ಉತ್ತರ, ಮರಗಳನ್ನು ಉಳಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ
ಹಾಸ್ಟನ್ ನಗರ ಪಾಲಿಕೆ 1 ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆಯನ್ನು ನೀಡುತ್ತಾರೆ. ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರ ಇಡುತ್ತಾರೆ. ಅದಕ್ಕೆ ದೀರ್ಘಾಯುಷ್ಯ ಬರಲೆಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹೀಗೆ ಮರಗಳನ್ನು ಉಳಿಸಲು ಅಮೆರಿಕ ಜನರು ಸ್ಪಂದಿಸಿದ ರೀತಿ ಗಮನಾರ್ಹವಾಗಿದೆ. ಪ್ರಶ್ನೆ ನಂಬರ್ 16. ಭಾರತದಲ್ಲಿ ಮರದ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತಿದೆ? ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ಅಂದ್ರೆ ಯಾವುದೇ ನಿರ್ಬಂಧ ಇಲ್ಲದೆ ನಡೀತಾ ಇದೆ ಅಂತ. 16ನೇದು ಉತ್ತರ. ಭಾರತದಲ್ಲಿ ಮರಗಳನ್ನು ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರಗಳನ್ನು ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರದ ಹೆದ್ದಾರಿಗಳಲ್ಲಿಯೂ ಹಾಡು ಹಗಲಲ್ಲಿ ಈ ಮರಗಳನ್ನು ಕಡಿಯುವುದು ಕಾಣಸಿಗುತ್ತದೆ. ಕೆಲವೊಮ್ಮೆ ಮೋಸ ಮಾಡಿ ಉಪಾಯದ ಮರಗಳನ್ನು ಕಡಿಯುತ್ತಾರೆ. ಮೋಸ ಮಾಡಿ ಉಪಾಯದಿಂದ ಮರಗಳನ್ನು ಕಡಿಯುತ್ತಾರೆ. ಮೊದಲು ಸ್ವಲ್ಪ ಸ್ವಲ್ಪ ತೊಗಟೆ ತೆಗೆದು ಅದಕ್ಕೆ ಚುಕ್ಕೆ ಕೆತ್ತುವುದರಿಂದ, ಸೊಪ್ಪನ್ನು ಕಿತ್ತು ಕೊಂಬೆಗಳನ್ನು ಕಡಿಯುವುದರಿಂದ ನಿಧಾನವಾಗಿ ಮರಗಳು ಸಾಯುತ್ತವೆ. ಹೇಗೆ ಮಾಡ್ತಾರ್ರಿ ಅಂದ್ರೆ ಮೊದಲು ಅದರ ತೊಗಟೆ ತೆಗಿತಾರಂತೆ, ಅದರ ರೊಂಬೆ ಕೊಂಬೆಗಳನ್ನು ಕಟ್ ಮಾಡ್ತಾರಂತೆ, ಆಮೇಲೆ ತಾನೇ ಅದು ಸತ್ತು ಹೋದ ನಂತರ ಆ ಮರವನ್ನು ಕಡಿದು ಹಾಕ್ತಾರೆ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಬೆಂಗಳೂರಿನಲ್ಲಿ ಪ್ರಶ್ನೆ ನಂಬರ್ 17. ಬೆಂಗಳೂರಿನ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿ ಮರ ತೆಗೆಯಲು ಹೇಗೆ ಪ್ರಯತ್ನಿಸಿದರು? ಉತ್ತರ 17. ಬೆಂಗಳೂರು ಮಹಾನಗರದಲ್ಲಿರುವ ಹಳೆಯ ಆಲದ ಮರ, ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಆ ಮರದಿಂದ ತೊಂದರೆಯಾಗುತ್ತಿದೆ ಎಂದು ಪ್ರಭಾವಿ ಗಣ್ಯರ ದೂರನ್ನು ಆಲಿಸಿದ ಸಂಬಂಧಪಟ್ಟ ಆಡಳಿತ ವರ್ಗದವರು ಪ್ರಭಾವಿ ಗಣ್ಯ ವ್ಯಕ್ತಿ ಎಂದು ಭಾವಿಸಿ ಆ ಮರವನ್ನು ಕಡಿಯಲು ಯೋಚಿಸುತ್ತಾರೆ. ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಬಿರುದು, ಪ್ರಶಸ್ತಿ ಕುರಿತು ಒಂದು ವಾಕ್ಯದಲ್ಲಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ನೋಡ್ರಿ, ಡಾಕ್ಟರ್ ಹಾಮಾನಾಯಕ್. ಪೂರ್ಣ ಹೆಸರು ಹಾರುಗದ್ದೆ ಮಾನಪ್ಪ ನಾಯಕ ಹಾಮಾನಾಯಕ್. 1931ರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಹಾರುಗದ್ದೆಯಲ್ಲಿ ಜನಿಸಿದರು. ಇವರ ಸಾಹಿತ್ಯ, ಸಲಾಪ, ಸಂಚಯ, ಸಂವಾದ, ಸಂಪದ ಕೃತಿಗಳನ್ನು ಬರೆದಿದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಇವರು ಬೀದರಿನಲ್ಲಿ ನಡೆದ 57ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಪ್ರಶ್ನೆ ನಂಬರ್ 19. ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಾರೆ. ಉತ್ತರ. ಪ್ರಸ್ತುತ ವಾಕ್ಯ ಆಗ್ಬೇಕದು ವಾಕ್ಯ ಆಗಿದೆ. ಸೆಂಟೆನ್ಸ್ ವಾಕ್ಯನ ಮಾಡ್ಕೊಳ್ರಿ. ಹಾಮಾನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದು ಒಂದು ಮರದ ಬೆಲೆ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ಅಮೆರಿಕದ ಪ್ರಜೆಗಳಿಗೆ ಮರದ ಮೇಲಿರುವ ಕಾಳಜಿಯ ಕುರಿತು ಹೇಳಿದ್ದಾರೆ. ಅಮೆರಿಕದ ಪ್ರಜೆ ಪಾಲ್ಕೇನ್ ಎನ್ನುವರು 500 ವರ್ಷದ ಹಳೆಯದಾದ ಮರವೊಂದಕ್ಕೆ ಸಸ್ಯನಾಶಕ ಬಳಸಿ ಕೊಂದನು. ಅದರಿಂದ ಮರ ಅರ್ಧ ಸತ್ತು ಹೋಯಿತು. ಮರದ ಬೇಗ ಗುಣಮುಖವಾಗಲೆಂದು ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಟ್ಟು ನೀಡುತ್ತಾರೆ ಹೇಳುವ ಸಂದರ್ಭ ಇದಾಗಿದೆ. ಪ್ರಶ್ನೆ ನಂಬರ್ 20. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ಉತ್ತರ. ಪ್ರಸ್ತುತ ವಾಕ್ಯವನ್ನು ಹಾಮಾನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಮರದ ಪ್ರಾಮುಖ್ಯತೆ ಕುರಿತು ಹೇಳುತ್ತಾರೆ. ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಮರದ ಬೆಲೆ 16 ಲಕ್ಷ ರೂಪಾಯಿಗಿಂತ ಹೆಚ್ಚು. ಒಂದು ಮರದ ಬೆಲೆ ಎಷ್ಟ್ರಿ? 14 ಲಕ್ಷ. ಅದು ಆಮ್ಲಜನಕವನ್ನು ಉತ್ಪಾದಿಸುವ, ಇಂಗಾಲ ಹೀರುವ ಜನಕ, ಮಣ್ಣಿನ ಸವೆತವನ್ನು ತಡೆಯುತ್ತೆ, ಅಂತರ್ಜಲವನ್ನು ಹೆಚ್ಚಿಸುತ್ತದೆ, ಪ್ರವಾಹ ತಡೆಯುತ್ತೆ, ಆಹಾರ, ಗೊಬ್ಬರ, ಪಶು ಪಕ್ಷಿಗಳಿಗೆ ವಸತಿಯನ್ನು ನೀಡುತ್ತೆ, ಕ್ರಿಮಿಕೀಟಗಳಿಗೆ ನೀಡುವ ಆಶ್ರಯ, ಪ್ರತಿಯೊಂದಕ್ಕೂ ಬೆಲೆ ಕಟ್ಟಬಹುದು. ಆದರೆ ಅದಕ್ಕೆಲ್ಲದಕ್ಕೂ ಮೀರಿದ್ದು ಅವು ಬೆಲೆಯ ಕಟ್ಟಲಾಗದಂತಹ ಮರಗಳು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ. 21 ಪ್ರಶ್ನೆ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ. ಪ್ರಸ್ತುತ ವಾಕ್ಯವನ್ನು ಹಾಮಾನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ನಮ್ಮ ದೇಶದಲ್ಲಿ ಜನರು ಮರದ ಬಗ್ಗೆ ತೋರಿಸಿರುವ ತಾತ್ಸಾರ ಕುರಿತು ಹೇಳಿದ್ದಾರೆ. ಈ ಮಾತನ್ನ ಲೇಖಕರು ನಮ್ಮ ದೇಶದಲ್ಲಿ ಮರದ ಬಗ್ಗೆ ಹೊಂದಿರುವ ಭಾವನೆಯನ್ನ, ತಾತ್ಸಾರವನ್ನ ಕುರಿತು ಹೇಳಿದ್ದಾರೆ.
ಮರದ ಬಗ್ಗೆ ಅಮೆರಿಕ ಜನ ಭಾರತೀಯರ ಜನರ ನಡುವೆ ತೀರಾ ಭಿನ್ನವಾದ ದೃಷ್ಟಿಕೋನಗಳಿವೆ. ಅಮೆರಿಕೆ ಜನರಲ್ಲಿ ನಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದ್ದರೆ ಅಮೆರಿಕ ಜನ ತಮ್ಮ ಭವಿಷ್ಯದ ಬಗ್ಗೆ ಆಸಕ್ತಿ ಇದ್ದರೆ ನಮ್ಮವರಿಗೆ ಇದ್ದಷ್ಟೇ ಮುಖ್ಯವ. ನಮಗಷ್ಟಾದ್ರೆ ಸಾಕು, ಮುಂದಿನ ಮುಂದಿನ ಪೀಳಿಗೆ ಹೇಗೋ ಬದುಕಲಿ ಅನ್ನೋ ಭಾವನೆ ಭಾರತೀಯರದು ಅನ್ನೋದು ಲೇಖಕರ ಅಭಿಪ್ರಾಯ ಆಗಿದೆ. 22 ಇದೆಲ್ಲವೂ ಗಂಭೀರವಾಗಿಯೇ ಪರಿಗಣಿಸುವುದೇ, ಇದನ್ನೆಲ್ಲ ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಈ ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಹಾಮಾನಾಯಕರವರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರು ತಮ್ಮ ದೇಶದ ಜನರು ಮರ ತೆಗೆಸಲು ಪ್ರಯತ್ನಿಸುವ ಕುರಿತು ಹೇಳಿದ್ದಾರೆ. ಕಾನೂನಿನ ವಿರುದ್ಧವಾಗಿದ್ದರೂ ಮರಗಳನ್ನು ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ಹಾಡು ಹಗಲೇ ಈ ರೀತಿ ಮರಗಳನ್ನು ಕಡಿಯುತ್ತಿರುವುದು ಕಾಣಸಿಗುತ್ತಿದೆ. ಕೆಲವೊಮ್ಮೆ ಮೋಸ ಮಾಡಿ ಉಪಾಯದಿಂದ ಮರಗಳನ್ನು ಕಡಿಯುತ್ತಾರೆ. ಮೊದಲು ಸ್ವಲ್ಪ ಸ್ವಲ್ಪ ತೆಗೆದು ನಂತರ ಚಕ್ಕೆ ಕೊಯ್ಯುವುದು, ಸೊಪ್ಪು ಕಿತ್ತು ತೆಗೆಯುವ ಕೊಂಬೆಯನ್ನು ಕಡಿಯುವುದು, ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ ಎಂದು ಇಲ್ಲಿ ಹೇಳುವ ಸಂದರ್ಭವಾಗಿದೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಆರೋಗ್ಯವಂತ ಮರವೊಂದರ ಬೆಲೆ ಏನೆಂದು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿದ ಬಗೆ ಇಲ್ಲಿ ವಿವರಿಸಿ. ವಿಜ್ಞಾನಿಯೊಬ್ಬರ ಪ್ರಕಾರ ಒಂದು ಮರದ ಬೆಲೆಯನ್ನು ದಪ್ಪ, ಎತ್ತರ, ಉಪಯೋಗದ ಅಂದಾಜು ಎಲ್ಲವುದರ ಅಂದಾಜಿನಂತೆ ನಿರ್ಧರಿಸಲಾಗಿದೆ. ಇವರ ಪ್ರಕಾರ ಆರೋಗ್ಯವಂತ ಮರದ ಬೆಲೆ 16 ಲಕ್ಷ ರೂಪಾಯಿಗಿಂತ ಹೆಚ್ಚು. ಅದು ಉತ್ಪಾದಿಸುವ ಆಮ್ಲಜನಕ 2.5 ಲಕ್ಷ, ಹೀರುವ ಇಂಗಾಲಜನಕದ ಬೆಲೆ 5 ಲಕ್ಷ, ಮಣ್ಣು ಸವೆತ ತಡೆಯುವುದರಿಂದ ಅದು 2.5 ಲಕ್ಷ, ಅಂತರ್ಜಲ ಹೆಚ್ಚಿಸುವುದು, ಪ್ರವಾಹ ತಡೆಯುವುದು 3 ಲಕ್ಷ, ಆಹಾರ ಗೊಬ್ಬರ 1/2 ಲಕ್ಷ, ಕ್ರಿಮಿ ಕೀಟ ಪಶು ಪಕ್ಷಿಗಳಿಗೆ ಆಶ್ರಯ ನೀಡುವುದರ 2.5 ಲಕ್ಷ. ಹೀಗೆ ಪ್ರತಿಯೊಂದಕ್ಕೂ ಬೆಲೆ ಕಟ್ಟಬಹುದು. ಆದರೆ ಇದೆಲ್ಲದಕ್ಕೂ ಮೀರಿದ ಬೆಲೆಯೊಂದಿದೆ. ಅದುವೇ ಮಾನವ ಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂದು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿರುವ ಬಗೆ ಇದು. 24 ಮರಗಳ ಸಂರಕ್ಷಣೆಯಲ್ಲಿ ಭಾರತ ಅಮೆರಿಕ ನಡುವೆ ಇರುವ ವ್ಯತ್ಯಾಸವೇನು? ಅಮೆರಿಕ ಪ್ರಜೆ ಪಾಲನ್ ಕೇನ್ 500 ವರ್ಷದ ಹಳೆಯದಾದ ಮರವೊಂದು ಸಸ್ಯನಾಶಕ ಬಳಸಿ ಕೊಲ್ಲುವ ಅಪರಾಧ ಮಾಡಿದನು. ಅದಕ್ಕೆ ಅಮೆರಿಕ ನ್ಯಾಯಾಲಯವು 9 ವರ್ಷ ಸಜೆ ಮತ್ತು $1,000 ದಂಡ ವಿಧಿಸಿತು. ಇದರಿಂದ ಮರ ಅರ್ಧ ಸತ್ತು ಹೋಯಿತು. ಆ ಮರ ಬೇಗ ಗುಣವಾಗಲೆಂದು ಹಾರೈಸಿ ಮರ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಸಾವಿರಾರು ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ನೀಡುತ್ತಾರೆ. ಅದಕ್ಕಾಗಿ ದೀರ್ಘಾಯುಷು ಬರಲೆಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಮೆರಿಕಾದ ಜನರು ಮರಗಳನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆ 1 ಲಕ್ಷಕ್ಕೂ ಹೆಚ್ಚು $ಗಳ ದೇಣಿಗೆ ನೀಡುತ್ತಾರೆ. ಹೀಗೆ ಮರಗಳನ್ನು ಉಳಿಸಲು ಅಮೆರಿಕ ಜನರು ಸ್ಪಂದಿಸಿದ ರೀತಿ ಗಮನಾರ್ಹವಾಗಿದೆ. ಆದರೆ ಭಾರತದಲ್ಲಿ ಮರಗಳನ್ನು ಕತ್ತರಿಸುವುದು ಸಾಮಾನ್ಯ ವಿಚಾರವಾಗಿದೆ. ಕಾನೂನಿಗೆ ವಿರುದ್ಧವಾಗಿದ್ದರೂ ಮರಗಳನ್ನು ಕತ್ತರಿಸಲು ಜನ ಮುಂದಾಗುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರದ ಹೆದ್ದಾರಿಗಳಲ್ಲಿ ಹಾಡುಹಗಲೇ ಈ ಮರಗಳನ್ನು ಕಡಿಯುವುದು ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಮೋಸ ಮಾಡಿಯಾದರೂ ಮರಗಳನ್ನು ಕತ್ತರಿಸುವುದು ಕಂಡುಬರುತ್ತದೆ. ಸ್ವಲ್ಪ ತೊಗಟೆ ತೆಗೆದು ನಂತರ ಅದರ ಕೊಂಬರೊಂಬೆಗಳನ್ನು ಕತ್ತರಿಸಿ ಸೊಪ್ಪು ಕಿತ್ತು ಕೊಂಬೆ ಕಡಿಯುವುದರಿಂದ ನಿಧಾನವಾಗಿ ಮರ ಸಾಯುತ್ತದೆ. ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರದ ಅದರ ಪಕ್ಕದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯೊಬ್ಬರ ಮನೆ. ಆ ಮರದ ತಮಗೆ ತೊಂದರೆ ಆಗುತ್ತಿದೆ ಎಂದು ಪ್ರಭಾವಿ ವ್ಯಕ್ತರ ಗಣ್ಯರ ದೂರನ್ನು ಆಲಿಸಿದ ಸಂಬಂಧಪಟ್ಟ ಆಡಳಿತ ವರ್ಗದವರು ಪ್ರಭಾವಿ ಗಣ್ಯ ವ್ಯಕ್ತಿ ಎಂದು ಭಾವಿಸಿ ಆ ಮರವನ್ನು ಕಡಿಯಲು ಯೋಚಿಸುತ್ತಾರೆ. ಇದು ಇದು ಮರಗಳ ಸಂರಕ್ಷಣೆ ಭಾರತ ಮತ್ತು ಅಮೆರಿಕ ಜನರ ನಡುವೆ ಇರುವಂತಹ ವ್ಯತ್ಯಾಸ. ಈ ಪಾಠದಲ್ಲಿ ಈ ಮರದ ಬಗ್ಗೆ ಲೇಖಕರ ಅಭಿಪ್ರಾಯವನ್ನು ತಿಳಿದುಕೊಂಡ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ಮರವನ್ನು ತನ್ನ ಜನ್ಮದಿನದಂದು ನೆಟ್ಟರೆ, ಗಿಡವನ್ನು ನೆಟ್ಟಿ ಅದಕ್ಕೆ ನೀರು ಹಾಕಿ ಬೆಳೆಸಿದರೆ ಈ ಪಾಠ ಓದಿದ್ದಕ್ಕೂ ಸಾರ್ಥಕ ಆಗತ್ತೆ, ಕವಿ ಅಭಿಪ್ರಾಯ ಪಟ್ಟದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ನಾನು ಹೇಳ ಬಯಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.